ಇಸ್ಲಾಮಿನಲ್ಲಿ ಕೆಲವು ರಾತ್ರಿಗಳಿಗೆ ಮಹತ್ವವಿದೆ. ಲೈಲತುಲ್ ಕದರ್, 2 ಈದ್ ಹಬ್ಬದ ರಾತ್ರಿಗಳು, ಹೀಗೆ ಕೆಲವು ರಾತ್ರಿಗಳು. ಆ ರಾತ್ರಿಯ ಮಹತ್ವದ ಕಾರಣ ಅದರ ಹಿಂದೆ ಬರುವ ಹಗಲಿಗೂ ಮಹತ್ವವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಅತಿ ಮಹತ್ವವಾದ ಒಂದು ರಾತ್ರಿಯಾಗಿದೆ ಇಸ್ರಾ ಮಿಅರಾಜಿನ ರಾತ್ರಿ. ಅಲ್ಲಾಹನ ಸೃಷ್ಟಿಗಳ ಪೈಕಿ ಯಾರಿಗೂ ಸಿಗದ ಅತ್ಯುನ್ನತ ಸೌಭಾಗ್ಯವಾಗಿದೆ ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿದ್ದು. ಅಲ್ಲಾಹನ ಪವಿತ್ರ ಲಿಕಾ ಅನ್ನು ನೇರವಾಗಿ ಕಾಣಲು ಹೋದ ಯಾತ್ರೆ. ವಿಶ್ವಾಸಿಗಳೆಡೆಯಲ್ಲಿ ಈ ಯಾತ್ರೆಯನ್ನು ಸ್ಮರಿಸಿ ಉಪವಾಸ ಹಿಡಿಯುವುದು ರೂಢಿಯಾಗಿ ನೆಲೆಗೊಂಡಿದೆ. ಅದೇ ರಜಬ್ 27ರ ಉಪವಾಸ. ಯಾವುದೇ ಒಬ್ಬ ವಿಶ್ವಾಸಿಗೆ ಅತಿ ಹೆಚ್ಚು ಹಂಬಲವಿರುವ ಒಂದು ವಿಷಯವಾಗಿದೆ ಅಲ್ಲಾಹನ ಪವಿತ್ರ ಲಿಕಾ ಅನ್ನು ನೋಡುವುದು. ಕೆಲ ಮಹಾತ್ಮರು ಸ್ವರ್ಗಕ್ಕಿಂತ ಹೆಚ್ಚು ಮಹತ್ವವನ್ನು ಅಲ್ಲಾಹನ ಲಿಕಾಯಿಗೆ ನೀಡಿದ್ದಾರೆ. ಅಂದರೆ ಸ್ವರ್ಗದಲ್ಲಿ ಅಲ್ಲಾಹನನ್ನು ಕಾಣಲು ಸಾಧ್ಯವಾಗುತ್ತದೆ ಎಂಬ ಕಾರಣದಿಂದ ಅವರು ಸ್ವರ್ಗಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇನ್ನು ಸ್ವರ್ಗದ ಹೊರಗೆ ಅಲ್ಲಾಹನನ್ನು ಕಾಣಲು ಸಾಧ್ಯವಾಗುವುದಾದರೆ ಸ್ವರ್ಗ ಸಿಗದಿದ್ದರೂ ತೊಂದರೆ ಇಲ್ಲ ಎಂದು ಹೇಳಿದ ಸೂಫಿ ಸಂತರು ಇದ್ದಾರೆ. ಅಲ್ಲಾಹನ ಲಿಕಾಯಿಗೆ ಅಷ್ಟು ಮಹತ್ವವನ್ನು ನೀಡಿದ್ದಾರೆ ಅವರು. ಆ ಒಂದು ಲಿಕಾ ಅನ್ನು ನೇರ ನೋಡಲು ಇದುವರೆಗೂ ಲೋಕದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ ಸಾಧ್ಯವಾದದ್ದು. ಮಕ್ಕಾದ ಮಸ್ಜಿದುಲ್ ಹರಾಮನಿಂದ ಜೆರುಸಲೇಂನ ಮಸ್ಜಿದುಲ್ ಅಕ್ಸಾವರೆಗೆ ಹೋದ ಯಾತ್ರೆಗೆ ಇಸ್ರಾ ಎಂದು ಹೇಳುತ್ತಾರೆ. ಈ ಯಾತ್ರೆ ಭೂಮಿಯಲ್ಲಿ ಸಂಚರಿಸಿದ ಯಾತ್ರೆಯಾಗಿದೆ. ಮಸ್ಜಿದುಲ್ ಹರಾಮನಿಂದ ಮಸ್ಜಿದುಲ್ ಅಕ್ಸಾವರೆಗೆ ಅಂದು 1 ತಿಂಗಳ ದೂರವಿತ್ತು. ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 51 ವಯಸ್ಸು. ಜನಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಮ್ಮೆಯೂ ಕೂಡ ಮಸ್ಜಿದುಲ್ ಅಕ್ಸಾಗೆ ಹೋಗಿರಲಿಲ್ಲ. ಈ ಯಾತ್ರೆಯ ಮರುದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಮಸ್ಜಿದುಲ್ ಅಕ್ಸಾದ ಬಗ್ಗೆ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ಪಷ್ಟವಾಗಿ ಹೇಳಿಕೊಟ್ಟರು. ಅಲ್ಲಿಂದ ಮಕ್ಕಕ್ಕೆ ಮರಳಿ ಮಕ್ಕಾದಿಂದ ಆಕಾಶಲೋಕಕ್ಕೆ ತೆರಳಿದ ಯಾತ್ರೆಯನ್ನು ಮಿಅರಾಜ್ ಎಂದು ಹೇಳುತ್ತಾರೆ. ಆ ಮಿಅರಾಜ್ ಯಾತ್ರೆಯ ಸ್ಪಷ್ಟನೆಗೆ ಬೇಕಾಗಿ ಅಲ್ಲಾಹು ಏರ್ಪಡಿಸಿದ ಯಾತ್ರೆಯಾಗಿದೆ ಇಸ್ರಾ ಯಾತ್ರೆ. ಈ ಯಾತ್ರೆಯನ್ನು ನಿಷೇಧಿಸಿಕೊಂಡು ಕೆಲವರು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆತ್ಮ ಮಾತ್ರ ಅಂದು ಯಾತ್ರೆ ಹೋದದ್ದು ಮತ್ತು ಅಲ್ಲಾಹನನ್ನು ಕಂಡದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀರ ಯಾತ್ರೆ ಹೋಗಲಿಲ್ಲ ಎಂದು. ಅಲ್ಲಾಹು ಕುರ್ಆನಿನಲ್ಲಿ ಸೂರತುಲ್ ಇಸ್ರಾಯಿನ 1ನೇ ಸೂಕ್ತದಲ್ಲಿ ಸುಬ್ಹಾನ ಎಂದು ಹೇಳಿ ನಂತರ ಬಿ ಅಬ್ದಿ ಎಂದು ವ್ಯಕ್ತವಾಗಿ ಹೇಳುವುದು ಕಾಣಬಹುದು. ಅದರಲ್ಲಿ ನಮಗೆ ಮನದಟ್ಟಾಗುತ್ತದೆ, ಕೇವಲ ಆತ್ಮ ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀರವು ಯಾತ್ರೆಯಲ್ಲಿ ಇತ್ತು ಎಂದು. ಮಿಅರಾಜ್ ಯಾತ್ರೆಯ ಆರಂಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಸಹಯಾತ್ರಿಕನಾಗಿ ಜಿಬ್ರೀಲ್ ಅಲೈಹಿಸ್ಸಲಾಮರಿದ್ದರು. ಆಕಾಶಲೋಕದಲ್ಲಿರುವ ಎಲ್ಲವನ್ನು ತೋರಿಸಿ ಪರಿಚಯಿಸಲು ಬೇಕಾಗಿ ಅಲ್ಲಾಹು ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ಸಹಯಾತ್ರಿಕನಾಗಿ ಕಳುಹಿಸಿದ್ದು. 7ನೇ ಆಕಾಶಕ್ಕೆ ತಲುಪಿದಾಗ ಜಿಬ್ರೀಲ್ ಅಲೈಹಿಸ್ಸಲಾಮರು ಹೇಳಿದರು, ಯಾ ರಸೂಲಲ್ಲಾಹ್, ನನಗೆ ಇನ್ನೂ ಅನುಮತಿ ಇಲ್ಲ, ತಾವು ಒಂಟಿಯಾಗಿ ಯಾತ್ರೆ ಮುಂದುವರಿಸಿ ಎಂದು. ಅದರ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂಟಿ ಯಾತ್ರೆ ಮುಂದುವರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಾಹನನ್ನು ಭೇಟಿಯಾಗಲು ಸಿದ್ರತುಲ್ ಮುಂತಹಾ ಎಂಬ 7ನೇ ಆಕಾಶವು ದಾಟಿ ಸಿಗುವ ಸ್ಥಳಕ್ಕೆ ಹೋದ ಕಾರಣ ಅಲ್ಲಾಹನ ಸ್ಥಿರವಾಸ ಅಲ್ಲಿ ಎಂದು ಹೇಳಲು ಸಾಧ್ಯವಿಲ್ಲ. ಅಲ್ಲಾಹನ ಪ್ರವಾದಿಯಾದ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನನ್ನು ಭೇಟಿಯಾಗಲು ಅಲ್ಲಾಹನು ಒಂದು ಸ್ಥಳವನ್ನು ಏರ್ಪಡಿಸಿದ್ದಾನೆ ಹೊರತು ಅಲ್ಲಾಹನ ಸ್ಥಿರವಾಸ ಅಲ್ಲಿ ಅಲ್ಲ. ಒಂದು ಶರೀರದಿಂದ ಆತ್ಮ ಬೇರ್ಪಟ್ಟರೆ ಯಾವುದೇ ಗುರುತುಗಳು ಇರುವುದಿಲ್ಲ. ಅಂದರೆ ಕೈಕಾಲುಗಳು, ಕಿವಿ, ಮೂಗು ಮುಂತಾದ ಅವಯವಗಳು ಬೇರ್ಪಟ್ಟರೆ ಅಲ್ಲಿ ನಮಗೆ ಬೇರ್ಪಟ್ಟ ಗುರುತುಗಳು ಕಾಣಬಹುದು. ಆದರೆ ಆತ್ಮ ಬೇರ್ಪಟ್ಟರೆ ಹಾಗೆ ಅಲ್ಲ. ನಮ್ಮ ಆತ್ಮಕ್ಕೆ ನಮ್ಮ ಶರೀರದಲ್ಲಿ ಪ್ರತ್ಯೇಕ ಸ್ಥಳವಿಲ್ಲ. ನಿನ್ನ ಆತ್ಮ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರವಾಗಿ ಶರೀರದಲ್ಲಿ ಎಂದು ಹೇಳಲು ಮಾತ್ರ ನಮ್ಮಿಂದ ಸಾಧ್ಯ. ಹಾಗೆಯೇ ಅಲ್ಲಾಹನು ಎಲ್ಲಿದ್ದಾನೆ ಎಂದು ಕೇಳಿದರೆ ಲೋಕದಲ್ಲಿ ಎಲ್ಲಿಯೂ ಇರಬಹುದು ಅಥವಾ ಲೋಕದ ಎಲ್ಲ ಸ್ಥಳಗಳಲ್ಲೂ ಇದ್ದಾನೆ ಎಂದು ಹೇಳಲು ಮಾತ್ರ ವಿಶ್ವಾಸಿಗಳಾದ ನಮ್ಮಿಂದ ಸಾಧ್ಯ. ಆದ್ದರಿಂದಲೇ ಅಲ್ಲಾಹನಿಗೆ ನಿಶ್ಚಿತ ವಾಸಸ್ಥಳವಿಲ್ಲ ಎಂಬುದು ಖಚಿತವಾಗುತ್ತದೆ. ಮಿಅರಾಜ್ ಯಾತ್ರೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವರ್ಗ ಮತ್ತು ನರಕವನ್ನು ಕಂಡರು. ಆಗ ನಮಗೆ ಒಂದು ಸಂಶಯ ಬರಬಹುದು, ಆ ಯಾತ್ರೆಯ ನಂತರ ತುಂಬಾ ವರ್ಷಗಳು ಕಳೆದ ನಂತರ ಅಲ್ಲವೇ ಅಂತ್ಯದಿನ ಮತ್ತು ಅದರ ನಂತರ ಸ್ವರ್ಗ ನರಕ ಪ್ರವೇಶ? ಆಗಲೇ ಅಲ್ಲಾಹನು ಸ್ವರ್ಗ ನರಕವನ್ನು ತಯಾರು ಮಾಡಿಟ್ಟಿದ್ದಾನೆಯೇ? ಹೌದು, ಸ್ವರ್ಗ ನರಕವನ್ನು ಅಲ್ಲಾಹು ಮೊದಲೇ ತಯಾರಿಸಿಟ್ಟಿದ್ದಾನೆ.
ಅದು ಎಲ್ಲಿ ಎಂಬ ಪ್ರಶ್ನೆ ಅಪ್ರಸಕ್ತ. ಕಾರಣ, ಸಾವಿರಾರು ಬ್ರಹ್ಮಾಂಡಗಳಲ್ಲೊಂದು ಬ್ರಹ್ಮಾಂಡದ ಒಂದು ಗ್ರಹದಲ್ಲಿ ಜೀವಿಸುವ ನಮಗೆ ಕಾಣದೇ ಇರುವ ಎಷ್ಟು ಗ್ರಹಗಳು ಮತ್ತು ಎಷ್ಟು ಬ್ರಹ್ಮಾಂಡಗಳು ಇವೆ. ಇಷ್ಟೆಲ್ಲ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ಅಲ್ಲಾಹನಿಗೆ ಸ್ವರ್ಗ ನರಕವನ್ನು ತಯಾರಿಸಿಡಲು ಸಾಧ್ಯವಾಗದೇ ಇರಬಹುದೇ? ಈ ಒಂದು ಯಾತ್ರೆಯ ಮೂಲಕ ಅನೇಕ ಉದ್ದೇಶಗಳು ಅಲ್ಲಾಹನಿಗೆ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 40ನೇ ವಯಸ್ಸಿನವರೆಗೆ ಮಕ್ಕಾ ಜನತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮುಹಮ್ಮದ್ ಎಂದು ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು. ಅಂದಿನ ಕುರೈಶಿಗಳು ಮತ್ತು ಇತರ ಗೋತ್ರದ ಜನರು ಅಲ್ಲಾಹನನ್ನು ತಿಳಿಯದವರಲ್ಲ. ಅವರಿಗೆ ಅಲ್ಲಾಹನನ್ನು ತಿಳಿದಿತ್ತು, ಆದರೆ ಅಲ್ಲಾಹು ಮಾತ್ರ ಆರಾಧನೆಗೆ ಅರ್ಹನೆಂದು ನಂಬುತ್ತಿರಲಿಲ್ಲ. ಅಲ್ಲಾಹನ ಜೊತೆಗೆ ಅವರು ಇತರ ಪ್ರತಿಮೆಗಳನ್ನು ಆರಾಧಿಸುತ್ತಿದ್ದರು. ಪ್ರವಾದಿತ್ವದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಾಹು ಮಾತ್ರ ಆರಾಧನೆಗೆ ಅರ್ಹ, ಅವನೇ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಹೇಳಿದಾಗ ಅದು ಮಕ್ಕಾ ನಿವಾಸಿಗಳಿಗೆ ಅಥವಾ ಮುಶ್ರಿಕರಿಗೆ ಅಂಗೀಕರಿಸಲು ಸಾಧ್ಯವಾಗಲಿಲ್ಲ. ಅದುವರೆಗೂ ಮುಹಮ್ಮದ್ ಎಂದು ಕರೆಯುತ್ತಿದ್ದ ಜನರು ಮುಹಮ್ಮದ್ ಎಂದು ಕರೆದು ಆಕ್ಷೇಪಿಸಿದರು. ಅಂದಿನಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಉಪದ್ರವಿಸಲು ಆರಂಭಿಸಿದರು. ತಾನು ಮುಸ್ಲಿಂ ಆದ ಕಾರಣ ಮುಶ್ರಿಕರು ಉಪದ್ರವಿಸುತ್ತಿದ್ದರು. ತನ್ನ ಮೂಲಕ ಇಸ್ಲಾಂ ಧರ್ಮಕ್ಕೆ ಬಂದ ಮುಸ್ಲಿಮರು ಮುಶ್ರಿಕರಿಗೆ ಬಲಿಯಾಗುತ್ತಿದ್ದರು. ಆದರೆ ಮುಸ್ಲಿಮರ ಮೈಮುಟ್ಟಲು ಯಾವುದೇ ಮುಶ್ರಿಕರು ಕೂಡ ಮುಂದೆ ಬರಲಿಲ್ಲ. ಕಾರಣ, ಬನು ಹಾಶಿಮ್ ಕುಟುಂಬದ ಮತ್ತು ಮುತ್ತಲಿಬ್ ಕುಟುಂಬದ ಹಿರಿಯರೆಲ್ಲರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಇದ್ದರು. ಎಲ್ಲಕ್ಕಿಂತ ಹೆಚ್ಚು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಅಬೂ ತಾಲಿಬ್ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಇದ್ದರು. ಆದರೆ ಅಬೂ ತಾಲಿಬ್ ಇಸ್ಲಾಂ ಧರ್ಮ ಸ್ವೀಕರಿಸಿರಲಿಲ್ಲ. ಮುಶ್ರಿಕರಿಗೆ ಸಾಧ್ಯವಾಗುವ ರೀತಿಯಲ್ಲಿ ಅವರು ಮುಸ್ಲಿಮರನ್ನು ಉಪದ್ರವಿಸಿದರು. ನಂತರ 3 ವರ್ಷ ಉಪರೋಧವನ್ನೇರ್ಪಡಿಸಿದರು. ಅಂದರೆ ಯಾರೂ ಇಲ್ಲದ ಒಂದು ಪ್ರದೇಶದಲ್ಲಿ ಎಲ್ಲ ಮುಸ್ಲಿಮರನ್ನು ಬಂಧಿಸಿ ಯಾರೂ ಕೂಡ ಹೊರಗಿನಿಂದ ಸಹಾಯ ಅಥವಾ ಆಹಾರವನ್ನು ನೀಡಬಾರದೆಂದು ಕಠಿಣವಾಗಿ ಆಜ್ಞೆ ಇಟ್ಟಿದ್ದರು. ಅದರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ತುಂಬಾ ಕಷ್ಟವನ್ನು ಅನುಭವಿಸಿದ್ದಾರೆ. 3 ವರ್ಷಗಳು ಕಳೆದ ನಂತರ ಅನೇಕ ಮಕ್ಕಳ ಕೂಗಾಟದ ಕಾರಣ ಆ ಉಪರೋಧವನ್ನು ತೆಗೆದರು. ಆಗಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಧೈರ್ಯ ತುಂಬಿದ್ದು ಅಬೂ ತಾಲಿಬ್ ಎಂಬ ಚಿಕ್ಕಪ್ಪ. ತನ್ನನ್ನು ಮತ್ತು ಅಲ್ಲಾಹನ ದೀನನ್ನು ಬೆಂಬಲಿಸಿ ಬಂದ ಮುಸ್ಲಿಮರಿಗೆ ಯಾವುದೇ ಮಟ್ಟಿನಲ್ಲೂ ಶಾಂತಿ ಇಲ್ಲ ಎಂಬ ಬೇಸರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇತ್ತು. ಅದರ 6 ತಿಂಗಳು ಕಳೆದು ಕೂಡಲೇ ಅಬೂ ತಾಲಿಬರವರು ಮರಣ ಹೊಂದಿದರು. ಅದರ ಬೇಸರವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇತ್ತು. ಅದರ ಜೊತೆ ಅಬೂ ತಾಲಿಬ್ ಅಮುಸ್ಲಿಮನಾಗಿ ಮರಣ ಹೊಂದಿದರು ಎಂಬ ಬೇಸರವು ಕಾಡುತ್ತಿತ್ತು. ಅಬೂ ತಾಲಿಬ್ ಜೀವಂತವಿರುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಹೇಳಿದ್ದ, ನಾನು ಮರಣ ಹೊಂದದೆ ನಿಮ್ಮನ್ನು ಯಾರೂ ಮುಟ್ಟಲು ಬರುವುದಿಲ್ಲ ಎಂದು. ಅಬೂ ತಾಲಿಬರ ಮರಣದ ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 50 ವರ್ಷ. ಮರಣದ ಸಂದರ್ಭ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ತಾಲಿಬರ ಬಳಿ ಬಂದು ಹೇಳಿದರು, ಕುಲ್ ಲಾ ಇಲಾಹ ಇಲ್ಲಲ್ಲಾಹ್ ಕಲಿಮತುನ್ ತುಹಾಜ್ಜು ಲಕ ಬಿಹಾ ಇಂದಲ್ಲಾಹ್ ಎಂದು. ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿ ಮರಣ ಹೊಂದಿರಿ, ಆ ಒಂದು ವಾಕ್ಯವನ್ನು ಹಿಡಿದು ಅಲ್ಲಾಹನ ಬಳಿ ನಿಮ್ಮನ್ನು ನಾನು ವಿಧಿಸುತ್ತೇನೆ ಎಂದು. ಆದರೆ ಪಕ್ಕದಲ್ಲಿ ಇದ್ದ ಅಬೂ ಜಹಲ್ ಮತ್ತು ಸಂಗಡಿಗರು ಅದಕ್ಕೆ ಒಪ್ಪಲಿಲ್ಲ. ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿ ಮರಣ ಹೊಂದುವುದರಿಂದ ಹಿಂಜರಿಸಿದರು. ಅಬೂ ತಾಲಿಬರ ಮರಣದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂಟಿಯಾದರು. ಒಂದು ದಿನ ಹೀಗೆ ನಡೆದುಕೊಂಡು ಹೋಗುವಾಗ ಯಾಸಿರ್ ರಲಿಯಲ್ಲಾಹು ಅನ್ಹು ರವರು ಮತ್ತು ಕುಟುಂಬದವರನ್ನು ಮುಶ್ರಿಕರು ಆಕ್ರಮಿಸುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಯ ಮಾಡಲು ಮುಂತಾದರೂ ಕೂಡ ನಿಸ್ಸಹಾಯಕರಾಗಿ ಸೊಬರನ್ ಆಲ ಯಾಸಿರ್ ಎಂದು ಹೇಳಿ ಅಲ್ಲಿಂದ ಹಾದು ಹೋದರು. ಯಾಸಿರ್ ಕುಟುಂಬವೇ, ಕ್ಷಮಿಸಿ, ಅಲ್ಲಾಹನು ಇದಕ್ಕೆ ಪ್ರತಿಫಲ ನೀಡುತ್ತಾನೆ ಎಂದು. ಅಬೂ ತಾಲಿಬರ ಮರಣದ ನಂತರ 3 ದಿವಸಗಳ ಕಳೆದು ಕೂಡಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಪತ್ನಿ ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹಾರವರು ವಫಾತಾದರು. ಹೀಗೆ ಅನೇಕ ದುಃಖ ಸಂದರ್ಭಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ವರ್ಷದಲ್ಲಿ ನಡೆಯಿತು. ಆ ವರ್ಷವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಮುಲ್ ಹುಜ್ನ್, ದುಃಖ ವರ್ಷ ಎಂದು ವಿಶೇಷಿಸಿದ್ದಾರೆ. ನಂತರ ಮುಶ್ರಿಕರ ಅಕ್ರಮಗಳು ಸಹಿಸದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಾತನ ಊರಾದ ತಾಯಿಫಿಗೆ ತೆರಳಲು ತೀರ್ಮಾನಿಸಿದರು. ಅಲ್ಲಿಗೆ ತಲುಪಿದಾಗ ಅಲ್ಲಿಯ ಜನತೆ ಮಕ್ಕಳ ಕೈಗಳಿಂದ ಕಲ್ಲು ಮುಳ್ಳುಗಳನ್ನು ಎಸೆಯಲು ಹೇಳಿದರು. ಅಲ್ಲಿಯೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಬೇಸರವೇ ಇತ್ತು. ಇಷ್ಟೆಲ್ಲ ದುಃಖಗಳಿಗೆ ಪರಿಹಾರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೇರವಾಗಿ ಕಾಣಲು ಅಲ್ಲಾಹನು ಭಾಗ್ಯ ನೀಡಿದ್ದು. ಆ ಒಂದು ಯಾತ್ರೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 5 ವಕ್ತ ನಮಾಜನ್ನು ಬಹುಮಾನವಾಗಿ ಅಲ್ಲಾಹನು ನೀಡಿದ್ದು.
ಆ ನಮಾಜನ್ನು ನಾವು ತಪ್ಪದೆ ಅದರ ಸಮಯದಲ್ಲಿಯೇ ನಿರ್ವಹಿಸಲು ಶ್ರಮಿಸಬೇಕು. ನರಕದಲ್ಲಿ ಕಂಡ ದೃಶ್ಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿವರಿಸುತ್ತಾರೆ. ಒಂದು ವಿಭಾಗ ಜನರು ತಮ್ಮ ತಲೆಯನ್ನೇ ಒಣಕೆಯಿಂದ ಒಡೆಯುತ್ತಿದ್ದರು. ಜಿಬ್ರೀಲ್ ಅಲಿಹಿಸ್ಸಲಾಮರ ಬಳಿ ಕೇಳಿದಾಗ ಜಿಬ್ರೀಲ್ ಅಲಿಹಿಸ್ಸಲಾಮರು ಹೇಳಿದರು, 5 ವಕ್ತ್ ನಮಾಜ್ ನಿರ್ವಹಿಸುವುದು ಭಾರವಾಗಿ ಕಾಣುವವರಿಗೆ ಇರುವ ಶಿಕ್ಷೆಯಾಗಿದೆ ಇದು ಎಂದು ಜಿಬ್ರೀಲ್ ಅಲಿಹಿಸ್ಸಲಾಮರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳಿದರು. ನಮ್ಮ ಎಲ್ಲ ದುಃಖ ವೇಳೆಗಳನ್ನು ನಾವು ಅಲ್ಲಾಹನಿಗಾಗಿ ಸಹಿಸಿದರೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲ ಅವನೇ ನೀಡುತ್ತಾನೆ. ನಮ್ಮ ನಿತ್ಯ ಜೀವನದಲ್ಲೇ ನಮಗೆ ಅನೇಕ ಅನುಭವಗಳು ಕಾಣಲು ಸಾಧ್ಯವಾಗಬಹುದು. ಅದನ್ನೆಲ್ಲ ಮನದಟ್ಟು ಮಾಡಿ ಪರಲೋಕಕ್ಕಾಗಿ ಏನಾದರೂ ತಯಾರಿಸಿಡೋಣ.